ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಸ್ಯಾಟರ್ಡೆ ಲಾಗ್ ಇದು. ನಾನು ಅಷ್ಟಮಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತೇಳಿ ರೆಡಿಯಾಗಿದ್ದೀನಿ. ಇವತ್ತು ಅಷ್ಟಮಿ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ದೀಪಾವಳಿ ಅನಿಸ್ಬಿಟ್ಟು ಬರೋಣ ಅಂತೇಳಿ ಹೊರಟಿದ್ದೀನಿ. ನಾನೀಗ ರೆಡಿಯಾಗಿ ಸಿಂಪಲಾಗಿ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿಯಾಗಿದ್ದೀನಿ. ಈಗ ನೀನು ಹೊರಟಿದ್ದೀನಿ ದೇವಸ್ಥಾನಕ್ಕೆ. ಫ್ರೆಂಡ್ಸ್, ನಾನು ಅಷ್ಟಮಿ ದೇವಸ್ಥಾನಕ್ಕೆ ಹೋಗಿ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿ 8 ತಿಂಗಳಾಯಿತು. ಇದು 8ನೇ ತಿಂಗಳು ದೀಪವನ್ನು ಅಣಿಸೋಣ ಅಂತೇಳಿ ಹೊರಟಿರೋದಂಥದ್ದು. 8 ತಿಂಗಳು ಅಷ್ಟಮಿ ಅಂದರೆ 8, ಹಾಗಾಗಿ 8 ಸಲ ನಾನಿದು 7 ಸಲ ದೀಪವನ್ನು ಅಣಿಸಿದ್ದೀನಿ. ಇದು 8ನೇ ಸಲ ದೀಪವನ್ನು ಅಣಿಸ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ. ಆಲ್ರೆಡಿ ತೋರಿಸಿದ್ದೀನಿ. ಈ ಸಲ ಲಾಸ್ಟ್ ನಾನು ಹೋಗ್ತಾ ಇದ್ದೀನಲ್ವ, ಹಾಗಾಗಿ ನೀವು ಕರ್ಕೊಂಡು ಅನಿಸುತ್ತೆ ತೋರಿಸೋಣ ಅಂತೇಳಿ ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇನ್ನೇನು ಹೊರಟಿದ್ದೀವಿ. ಹಾಗೆ ನಾನು ಸ್ಯಾರಿ ಇರಬೇಕು ಹೇಗಿದೆ ಅಂತ, ನಾನು ಯಾವ ಥರ ಕಾಣ್ತಾ ಇದ್ದೀನಿ, ಹೇಗೆ ರೆಡಿಯಾಗಿದೆ ಅಂತ ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಾನೀಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬಂದಮೇಲೆ ಪೂಜೆ ಸಾಮಾನು ತೊಗೊಂಡೋಗೋಣ ಅಂತೇಳಿ ಇಲ್ಲಿ ಬಂದಿರೋಂಥದ್ದು. ಇಲ್ಲಿ ಪ್ರತಿಯೊಂದು ನೋಡಿ, ಪೂಜೆ ಸಾಮಾನು ತಟ್ಟೆಲ್ಲ ಇಟ್ಟು ಅವರೇ ಕೊಡ್ತಾರೆ. 200 ರುಪೀಸ್ ಕೊಟ್ಟರೆ ಪೂಜೆ ಸಾಮಾನು ಕೊಡ್ತಾರೆ. ಪ್ರತಿಯೊಂದು ಎಲ್ಲನೂ ಎಣ್ಣೆಯಿಂದ ಹಿಡಿದು ಹಣ್ಣು ಹಂಪಲು ಕಾಯಿ ಎಲ್ಲನೂ ಪ್ರತಿಯೊಂದು ಅವರೇ ಕೊಡ್ತಾರೆ. ಬೆಂಕಿಪಟ್ಟಣದಿಂದ ಎಲ್ಲನೂ ಇವರೇ ಕೊಡ್ತಾರೆ. ಇಲ್ಲಿ ಬಂದು ತೊಗೊಂಡು ನಾವು ಈಗ ಪೂಜೆ ಮಾಡೋದು. ನಾನೀಗ ತೊಗೊಂಡು ಬಂದು ಈ ಥರ ಪೂಜೆ ಮಾಡಿದೆ. ತಟ್ಟೆನಲ್ಲಿ ಅವರೇ ಅಕ್ಕಿ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಅಕ್ಕಿ ದೀಪ ಕೆಳಗಡೆ ಅಕ್ಕಿ ಹಾಕಿ ದೀಪವನ್ನು ಇಟ್ಟು ಅದಕ್ಕೆ ಬತ್ತಿ ಹಾಕಿ ಎಲೆ ಅಡಿಕೆ ನಿಂಬೆಹಣ್ಣು ಅದರಲ್ಲಿ ಇಟ್ಟು ಮತ್ತು ಕಾಯಿ ಹೊಡೆದು ಕಡ್ಡಿ ಅಂಟಿಸಿ ಕರ್ಪೂರ ಅಂಟಿಸಿ ಪೂಜೆ ಮಾಡೋವಂಥದ್ದು. ನಾವು ನಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದು ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ಅದನ್ನು ಪೂಜೆ ಮಾಡಿ ಅದನ್ನು ತೊಗೊಂಡು ಬಂದು ಇಲ್ಲಿ ಇಡೋವಂಥದ್ದು. ನಾನು ಕೂಡ 8 ಅಷ್ಟಮಿ ಪೂಜೆನ ಮಾಡಿದ್ದು. ಈ ವಾರಕ್ಕೆ ಕಂಪ್ಲೀಟ್ ಆಯಿತು ನಂದು ಪೂಜೆ. 8 ತಿಂಗಳಿಂದ ನಾನು ಬರ್ತಾ ಇದ್ದಿದ್ದು. ಈಗ ನಾನು ಪೂಜೆ ಎಲ್ಲ ಆದಮೇಲೆ ದೇವ್ರ ದರ್ಶನ ಆಯಿತು. ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ಪ್ರದಕ್ಷಿಣೆ ಆಗ್ತಾಯಿದ್ದೀನಿ. 18 ಸುತ್ತು ಪ್ರದಕ್ಷಿಣೆ ಆಗಬೇಕು. ಪ್ರತಿಯೊಬ್ಬರು ಅಷ್ಟೇ ನೋಡಿ, ಎಲ್ಲರೂ ಅಷ್ಟೇ ಮನಸ್ಸಲ್ಲಿ ಭಕ್ತಿಯಿಂದ ಸಾಂಗ್ಸ್ ಹಾಕ್ಕೊಂಡು ಅವರು ಕಷ್ಟಗಳನ್ನು ದೇವ್ರ ಮುಂದೆ ಹೇಳ್ಕೊಂಡು ಈ ಥರ ಪ್ರದಕ್ಷಿಣೆ ಹಾಕ್ತಾರೆ. ಈಗ ನಾವು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಈಗ 18 ಸುತ್ತು ಪ್ರದಕ್ಷಿಣೆ ಹಾಕಿದ್ದಾಯಿತು. ಇಲ್ಲಿ ನೋಡಿಸ್ತಾ ಇರ್ಬೋದು ಹೂವಿನ ರಾಶಿ ಏನಕ್ಕಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬಂದು 18 ಸುತ್ತು ಸುತ್ತಬೇಕಾದ್ರೆ ಪ್ರತಿಯೊಂದು ಹೂವನ್ನ ತೊಗೊಂಡು ಬಂದು ಇಲ್ಲಿ ದೇವ್ರ ಹತ್ರ ಇಟ್ಟು ಹೋಗುವಂಥದ್ದು. ಯಾಕಂದರೆ ಮರ್ತೋಗ್ತೀವಿ, 18 ಸುತ್ತು ಕೌಂಟ್ ಮಾಡ್ಕೊಂಡು ಹೋಗೋಕ್ಕೆ ಮರ್ತೋಗ್ತೀವಲ್ವ, 18 ಹೂವನ್ನ ಇಟ್ಕೊಂಡು ಹೋಗಿರ್ತೀವಿ. ಒಂದೊಂದು ಸುತ್ತಿಗೂ ಒಂದೊಂದು ಹೂವನ್ನ ತೊಗೊಂಡು ಬಂದು ಇಲ್ಲಿ ಹಾಕಿ ಹೋಗೋ ಪ್ರದಕ್ಷಿಣೆ ಹಾಕುವಂಥದ್ದು. ಹಾಗೆ ನಾವು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡಿದ್ವಿ. ಎಷ್ಟೊಂದು ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಜನ ಇದ್ದರು. ಹಾಗೆ ಈಗ ನಾವು ಪೂಜೆ ಎಲ್ಲ ಮುಗ್ದೇ ಆಯಿತು. ಇನ್ನೇನು ಹೊರಡ್ತೀವಿ ಮನೆಗೆ. ಇನ್ನೇನು ನಾವು ಕೂಡ ಹೊರಡ್ತೀವಿ. ಪೂಜೆ ಎಲ್ಲ ಆಯ್ತಲ್ವ, ಇನ್ನು ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಎಲ್ಲ ಪ್ರದಕ್ಷಿಣೆ ಆಗ್ತಾಯಿದ್ರು, ಅದನ್ನು ತೋರಿಸ್ತಾ ಇದ್ದೆ. ಬನ್ನಿ, ಇವತ್ತಿನ ದಿವಸ ದೀಪವೆಲ್ಲ ಯಾವ ಥರ ಅನಿಸಿದ್ದಾರೆ ಅಂದ್ಬಿಟ್ಟು ನಾನೇನು ಹೆಚ್ಚಾಗಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ನೀವು ಕೂಡ ನೋಡಿರೋವಂಥ ವಿಡಿಯೋನೇ ನೋಡ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತಲ್ವ. ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋಸ್ನ ಮಾಡಿರೋವಂಥದ್ದು. ತುಂಬ ಏನು ಅದ್ರ ಬಗ್ಗೆ ಮಾಡೋಕ್ಕೆ ಹೋಗಲಿಲ್ಲ ನಾನು. ಈಗ ನಾನು ಕೂಡ ಹೊರಟಿದ್ದೀನಿ. ಹೊರಡ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ರಶ್ ಇದೆ ಅಂತ ಹೇಳ್ಬಿಟ್ಟು ಪ್ರದಕ್ಷಿಣೆ ಹಾಕೋತಾ ಇರ್ಬೋದು, ದೇವ್ರ ದರ್ಶನಕ್ಕೆ ಇರ್ಬೋದು, ಎಲ್ಲನೂ ಅಷ್ಟೇ ದೀಪ ಎಲ್ಲ ಅಂಟಿಸಿಟ್ಟಿದ್ದಾರೆ. ಇನ್ನೂ ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಗ್ಗೆ 9 ಗಂಟೆಯಿಂದ 10ವರೆಗೆ ರಾಹುಕಾಲ ಇದೆ. ಎಲ್ಲರಿಗೂ ಆ ಟೈಮಿಂಗ್ಸ್ಗೆ ಬರೋಕ್ಕೆ ಕಷ್ಟ ಆಗಿರೋದ್ರಿಂದ ಸ್ವಲ್ಪ ಜನ ಬರ್ತಾ ಇದ್ದಾರೆ, ಹೋಗೋರು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಾವು ಕೂಡ ಪೂಜೆ ಎಲ್ಲ ಮುಗೀತು, ಅದಕ್ಕೆ ನಾನು ಕೂಡ ಹೊರಟಿದ್ದೀನಿ. ದೀಪ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ಸ್ವಲ್ಪ ಕಮ್ಮಿ ಇದೆ. ಯಾಕೆಂದರೆ ನಿಮಗೆ ಗೊತ್ತೇ ಇದಲ್ವ, ಬೇಗ ಬರೋದ್ರಿಂದ ಆ ಥರ ಜನ ಬರೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ನೆಕ್ಸ್ಟ್ ಮಂತ್ ಬಂದು ಸಂಡೇ ಬೀಳುತ್ತೆ. ನೋಡ್ತಾ ಇರ್ಬೋದು, ಸಂಡೇ ಬಂದಾಗ ಖಂಡಿತ ನೀವು ಕೂಡ ಬನ್ನಿ. 4:30ಯಿಂದ 6 ಗಂಟೆಗೆ ರಾಹುಕಾಲ ಇರುವಂಥದ್ದು. ಆಗ ಬಂದು ದೀಪವನ್ನು ಅಂಟಿಸ್ಬೋದು ಅಂತ ಹೇಳ್ತೀನಿ. ಈಗ ಇಲ್ಲಿ ಬಂದ್ವಿ, ಔಟ್ ಸೈಡ್ ಬಂದಮೇಲೆ ಹೂವು ಅವೆಲ್ಲ ಇಟ್ಟಿದ್ರು. ಇಲ್ಲಿ ಬಂದು ಮಗ ತಿಂಡಿ ಕೇಳ್ತಿದ್ದ, ಅದಕ್ಕೆ ಗ್ರೇಪ್ಸ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರೆ ಅವನಿಗೆ ಬೇಡವಂತೆ. ಹಾಗಾಗಿ ಸ್ನ್ಯಾಕ್ಸ್ ಬೇಕು ಅಂತ ಹೇಳ್ದ. ಹಾಗೆ ನಾನು ಬಂದಿದ್ದು ಬೇಕ್ರಿಗೆ. ಬರೋ ದಾರಿಯಲ್ಲೇ ಬೇಕ್ರಿಗೆ ಬಂದ್ವಿ. ಬೇಕ್ರಿನಲ್ಲಿ ಅವನು ಐಸ್ ಕ್ರೀಮ್ ಬೇಕು ಅಂತೇಳಿ ಐಸ್ ಕ್ರೀಮ್ ತೊಗೊಂಡಿದ್ದೆ. ಹಾಗೆ ಹಸ್ಬೆಂಡ್ ನಾವು ಜ್ಯೂಸ್ ತೊಗೊಂಡ್ವಿ. ಅದಕ್ಕೆ ತೋರಿಸ್ತಾ ಇದ್ವಿ ಎಲ್ಲನೂ ಏನಿದೆ ರಸಗುಲ್ಲ ಇರ್ಬೋದು, ಮತ್ತು ಜಾಮೂನು, ಐಸ್ ಕ್ರೀಮು, ಕೇಕ್ಸು, ತುಂಬೊಂದು ವೆರೈಟೀಸ್ ಸ್ನ್ಯಾಕ್ಸ್ ಎಲ್ಲ ಇತ್ತು. ಹಾಗೆ ತೋರಿಸ್ತಾ ಇದ್ದೆ ಚಾಕ್ಲೇಟ್ಸ್ ಅಷ್ಟೇ ಎಷ್ಟೊಂದು ವೆರೈಟೀಸ್ ಚಾಕ್ಲೇಟ್ಸ್ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿತ್ತು.
ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಅದನ್ನೊಂದು ಕ್ಲಿಪ್ಪಿಂಗ್ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಮಗ ನೋಡಿ ಐಸ್ ಕ್ರೀಮ್ ತಿಂದ್ಕೊಂಡು ಈ ಕಡೆಯಿಂದ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇದ್ದ. ಈಗ ಜ್ಯೂಸ್ಗೆ ಹೇಳಿದ್ವಿ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಸ್ವಲ್ಪ ಹೊತ್ತು. ಹಸ್ಬೆಂಡು ಗ್ರೇಪ್ಸ್ ಜ್ಯೂಸ್ ಹೇಳಿದ್ದಾರೆ. ಇನ್ನೇನು ರೆಡಿ ಆಯಿತು, ಇನ್ನೇನು ಬರುತ್ತೆ, ನಾವು ಕೂಡ ಜ್ಯೂಸ್ ಕುಡಿದು ಇನ್ನೇನು ಹೊರಡ್ತೀವಿ. ಈಗ ಜ್ಯೂಸ್ ತೊಗೊಂಡು ಕೊಟ್ಟಿದ್ದಾರೆ. ಮಗ ಕಲರ್ ನೋಡಿ ನನಗೂ ಬೇಕು ಅಂತೇಳಿ ಕೇಳ್ತಾ ಇದ್ದ. ಹಾಗೆ ಅವನಿಗೆ ಕೊಟ್ವಿ. ಅವ್ನ ಟೇಸ್ಟ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ನನಗೆ ಕೊಟ್ಟು ಅವನು ಜ್ಯೂಸ್ ಕುಡಿತಾ ಇದ್ದಾನೆ. ತುಂಬ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟಾಗಿ. ಹಾಗಾಗಿ ನಾವು ಕೂಡ ಜ್ಯೂಸ್ ಕುಡಿದು ಇವನು ಐಸ್ ಕ್ರೀಮು ತಿನ್ಕೊತಾ ಇದ್ದವನು ಬಂದು ನನಗೆ ಕೊಟ್ಬಿಟ್ಟ, ಜ್ಯೂಸ್ ಟೇಸ್ಟ್ ನೋಡೋಕ್ಕೆ ಅಂತೇಳ್ಬಿಟ್ಟು. ಈಗ ನಾನು ಐಸ್ ಕ್ರೀಮ್ ತಿಂದೆ, ಅವನು ಸ್ವಲ್ಪ ಜ್ಯೂಸ್ ಕುಡಿದು ಮತ್ತೆ ನನಗೆ ಕೊಟ್ಟ. ನಾನು ಕೂಡ ಜ್ಯೂಸ್ ಕುಡ್ಕೊಂಡು ನಾವು ಬಂದಿದ್ದು ಚಿಕ್ಕತಿರ್ತಿ ಸಂತೆಗೆ. ನೋಡ್ತಾ ಇರ್ಬೋದು, ಚಿಕ್ಕತಿರ್ತಿ ಸಂತೆ ಅಂತ ಯಾವಾಗಲೂ ಅಪ್ಪ ಸಂತೆಗೆ ಹೋಗ್ತಾರೆ ಅಂತೇಳ್ಬಿಟ್ಟು ಇದೇ ಸಂತೆಗೆ ಅಪ್ಪ ಬರೋವಂಥದ್ದು. ಇವ್ರು ಬಂದು ಹಸ್ಬೆಂಡ್ ಫ್ರೆಂಡು. ಹಾಗಾಗಿ ಅವರೇ ಹೋಗಿ ಈರುಳ್ಳಿನ ತೊಗೊತಾ ಇದ್ದಾರೆ. ಇದು ಬಂದು 5 ಕೆಜಿ ಈರುಳ್ಳಿ ಬಂದು 100 ರುಪೀಸು. ಅದೇ 1 ಕೆಜಿ ಬೆಳ್ಳುಳ್ಳಿ ಬಂದು 520 ರೂಪಾಯಿ. ಎಷ್ಟೊಂದು ಕಾಸ್ಟ್ಲಿ ಆಗಿದೆ ಅಂದರೆ ಬೆಳ್ಳುಳ್ಳಿ ತುಂಬಾ ಕಾಸ್ಟ್ಲಿ ಆಗಿಬಿಟ್ಟಿದೆ. ಅದರ ರೇಟ್ ಕೇಳಿ ಭಯ ಆಯಿತು, ಏನು ಇಷ್ಟೊಂದು ರೇಟ್ ಇದೆಯಾ ಅಂತೇಳ್ಬಿಟ್ಟು. ಮತ್ತು ಶುಂಠಿ ಏನು ಬೇಕು ಪ್ರತಿಯೊಂದು, ಸುವರ್ಣಗಡ್ಡೆ ಇರ್ಬೋದು, ಸೋರೆಕಾಯಿ, ಕುಂಬಳಕಾಯಿ, ಪ್ರತಿಯೊಂದೂ ಸಂತೆ ಅಂದಮೇಲೆ ಎಲ್ಲ ಸಿಗುತ್ತಲ್ವ. ಹಾಗಾಗಿ ತುಂಬಾ ವೆರೈಟೀಸ್ ತರಕಾರಿ ಇರ್ಬೋದು, ಈ ಥರ ರೇಷನ್ ಐಟಮ್ಸ್ ಇರ್ಬೋದು, ಪ್ರತಿಯೊಂದು ಅಷ್ಟೇ. ಇಲ್ಲಿ ಕರ್ಮೀನು ಇದೆ, ನೋಡ್ತಾ ಇರ್ಬೋದು ಕರ್ಮೀನು. ಮತ್ತು ಈ ಕಡೆ ಎಲ್ಲ ಹುಡ್ಡೆ ಇಟ್ಕೊಂಡಿದ್ದಾರೆ. ಆ ಥರ ಏನು ಹುಡ್ಡೆ ಇಟ್ಟಿದ್ದಾರೆ ಅಂದರೆ 20 ರೂಪಾಯಿ ಒಂದು ಹುಡ್ಡೆ ಅಂತ. ತುಂಬ ಜನ ತೊಗೊಂಡು ಹೋಗ್ತಾರೆ, ಆ ಥರ ಹುಡ್ಡೆಗಳನ್ನ ತೊಗೊಂಡು ಹೋಗ್ತಾರೆ ಕೆ ಜಿಗೆ ಲೆಕ್ಕ ಅಂತೇಳ್ಬಿಟ್ಟು. ಹುಡ್ಡೆ ತೊಗೊಂಡ್ರಿಂದ ಕಮ್ಮಿ ರೇಟ್ ಬರುತ್ತೆ ಅಂತೇಳಿ ಹುಡ್ಡೆ ತೊಗೊಂಡು ಹೋಗ್ತಾರೆ. ಈಗ ನಾವು ಕೂಡ ಬಂದು ತರಕಾರಿ ಎಲ್ಲ ತೊಗೊಂಡಾಯಿತು. ಈಗ ಹಸ್ಬೆಂಡು ಫ್ರೆಂಡ್ ಆಗಿರೋದಕ್ಕೆ ಅವರು ಮಾತಾಡ್ಸ್ತಾ ಇದ್ದಾರೆ, ಏನಕ್ಕ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು. ಮಾತಾಡಿಸ್ಕೊಂಡು ಹಾಗೆಯೇ ಅವ್ರ ಹತ್ರ ಬಟಾಣಿ ಮತ್ತು ಬದನೇಕಾಯಿ ಇಷ್ಟನ್ನು ತಗೊಂಡು ನಾವು ಇನ್ನೇನು ಹೊರಡ್ತೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು ತರಕಾರಿ ತುಂಬಾ ಫ್ರೆಶ್ ಆಗಿರುತ್ತೆ. ಯಾಕಂದರೆ ಸಿಟಿ ಕಡೆಯಿಂದೆಲ್ಲ ದೇವ್ರ ದರ್ಶನಕ್ಕೆ ಬರ್ತಾರಲ್ವ. ಆಗ ಬಂದಾಗ ಹಾಗೆಯೇ ಇಲ್ಲಿ ಬಂದು ಸಂತೆಗೆ ಬಂದು ತರಕಾರಿ ಎಲ್ಲ ತೊಗೊಂಡು ಹೋಗ್ತಾರೆ. ಇಲ್ಲಿ ಮಾರ್ನಿಂಗ್ ಬಂದರೆ ತುಂಬಾ ರಶ್ ಇರುತ್ತೆ. ಮಾರ್ನಿಂಗು ಮತ್ತು ಈವ್ನಿಂಗ್ ತುಂಬ ರಶ್ ಇರುತ್ತೆ ಸಂತೆಯಲ್ಲಿ. ಮಾರ್ನಿಂಗ್ ಬಂದು ಕುರಿ ಮತ್ತು ಕೋಳಿ ವ್ಯಾಪಾರ ಆಗುತ್ತೆ. ಎಲ್ಲೆಲ್ಲ ಕಡೆಯಿಂದನೂ ಬರ್ತಾರೆ. ಯಾಕಂದರೆ ಹಳ್ಳಿ ಕಡೆ ಮೇಯಿಸಿರೋವಂಥ ಕುರಿ ಮತ್ತು ಕೋಳಿಗಳನ್ನ ತೊಗೊಂಡು ಹೋಗೋಕ್ಕೆ ಅಂತೇಳ್ಬಿಟ್ಟು ಬಂದು ತೊಗೊಂಡು ಹೋಗ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಹಿಂಭಾಗ ನಡೀತಾ ಇರುವಂಥದ್ದು ಸಂತೆ. ಇದೇ ನೋಡಿ ದೇವಸ್ಥಾನ ಎಂಟ್ರೆನ್ಸ್, ಅಲ್ಲಿ ನೋಡಿಸ್ತಾ ಇದ್ದೀನಲ್ಲ ದೇವಸ್ಥಾನದ ಗೋಪುರ, ಅದ್ರ ಹಿಂದೆ ನಡೀತಾ ಇದೆ. ಇಲ್ಲಿ ಟೆಂಪೋಸ್ ಎಲ್ಲ ನಿಂತ್ಕೊಂಡಿದ್ದಾವೆ, ಅದರಲ್ಲಿ ಹಣ್ಣು ಹಂಪಲೆಲ್ಲ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ ನಾವು ಕೂಡ ಮಗ ಎಲ್ಲ ತರಕಾರಿ ತೊಗೊಂಡು ಬಂದಮೇಲೆ ಕುತ್ಕೊಂಡಿದ್ವಿ. ಹಸ್ಬೆಂಡ್ ಎಲ್ಲ ಹೋಗಿದ್ರು ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ. ನೋಡಿ ದೇವಸ್ಥಾನ ಗೋಪುರ ಎಲ್ಲ ಯಾವ ಥರ ಕಾಣ್ತದೆ, ಅದ್ರ ಹಿಂದೆಯೇ ನಡೆಯುವಂಥ ಸಂತೆ ಇದು. ಈಗ ಸಂತೆ ಆಯಿತು ಎಲ್ಲ ತೊಗೊಂಡಾದ್ಮೇಲೆ ಇಲ್ಲಿ ಏನೋ ಬೇಕು ಅಂತೇಳಿ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ಜರಡಿ ಇರ್ಬೋದು, ಏನು ಬೇಕು ಕಬ್ಬಿಣ ಸಾಮಾನು, ಒರವಲಿ ಮತ್ತು ಮಚ್ಚು, ಕುಡುಗೋಲು ಎಲ್ಲ ಪ್ರತಿಯೊಂದು ಐಟಮ್ಸು ಸಿಗುತ್ತೆ ಇಲ್ಲಿ ಕಬ್ಬಿಣ ಸಾಮಾನಲ್ಲಿ. ಮರ ಸಾಮಾನು ಮತ್ತು ಕಬ್ಬಿಣ ಸಾಮಾನು ಎರಡೂ ಕೂಡ ಇಲ್ಲಿ ಸಿಗುತ್ತೆ. ಅದಕ್ಕೆ ಹಸ್ಬೆಂಡ್ ಏನೋ ಬೇಕು ಅಂತೇಳಿ ನೋಡ್ತಾಯಿದ್ರು. ಅವರು ಅಂಗಡಿಯವರು ಇರಲಿಲ್ಲ, ಅದಕ್ಕೆ ನಾವು ಕೂಡ ನೋಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ತೆಂಗಿನಕಾಯಿ ಸುಡುವಂಥ ಮಿಷಿನ್ ಇರ್ಬೋದು, ಮತ್ತು ಶಾವಿಗೆ ಒತ್ತು ಇದಿರ್ಬೋದು, ತುಂಬಾ ಚೆನ್ನಾಗಿತ್ತು ಎಲ್ಲನೂ ಅಷ್ಟೇ. ಎಷ್ಟೊಂದು ಚೆನ್ನಾಗಿದೆ ಅಂತೇಳಿ ಶಾವಿಗೆ ಒತ್ತೋದು ನೋಡಿದ್ರೆ ತುಂಬ ಚಿಕ್ಕದಾಗಿ, ನೋಡಿ ಎಷ್ಟು ಚಿಕ್ಕದಾಗಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಅದಕ್ಕೆ ಅವ್ರು ಹೇಳ್ತಿದ್ರು ಈ ಥರ ಬೇಡ, ಬೇರೆ ಥರ ಇದೆ ತೊಗೊಳ್ಳಿ ಅಂತೇಳ್ಬಿಟ್ಟು. ಅದಕ್ಕೆ ಇಲ್ಲ ನಮ್ಮ ಮನೆಯಲ್ಲೇ ಇದೆ ಅಂತೇಳಿ ಬಂದುಬಿಟ್ವಿ ನಾವು. ಇಲ್ಲಿ ನೋಡಿ ತೆಂಗಿನಕಾಯಿ ಮಿಷಿನ್ ಇರ್ಬೋದು, ಜರಡಿ ಇರ್ಬೋದು, ಶೇನಕ್ಕೆ ಏನೇನು ಬೇಕು ಪ್ರತಿಯೊಂದು. ಆದರೆ ಕಾಸ್ಟ್ಲಿ, ಎಲ್ಲನೂ ಅಷ್ಟೇ ಕಾಸ್ಟ್ಲಿ ಇದೆ ರೇಟ್ಸು. ಈಗ ಅದನ್ನೆಲ್ಲ ನೋಡಿಕೊಂಡು ಅವರ ಅಂಗಡಿ ಓನರ್ ಇರಲಿಲ್ಲ. ಹಾಗೆ ಕೇಳಿದ್ದಕ್ಕೆ ಬರ್ತಾರೆ ಇರಿ ಅಂತ ಹೇಳಿದ್ರು. ತುಂಬ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಹಾಗಾಗಿ ನಾವು ನೋಡಿಕೊಂಡು ನೆಕ್ಸ್ಟ್ ಬರ್ತೀವಿ ಅಂತೇಳಿ ಬಂದುಬಿಟ್ವಿ. ನೋಡಿ ಎಷ್ಟೊಂದು ವೆರೈಟೀಸ್ ಇದೆ ಅಂತೇಳ್ಬಿಟ್ಟು. ಇಲ್ಲಿ ಎಲ್ಲ ಕಡೆ ಹಣ್ಣು ಹಂಪಲು ತರಕಾರಿ ಏನು ಬೇಕು ಎಲ್ಲನೂ ಅಷ್ಟೇ. ಸರಿ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಅವರು ಏನು ಬೇಕು ಅಂತ ಕೇಳ್ತಾಯಿದ್ರು, ಅದಕ್ಕೆ ಈ ಥರ ಅಂತ. ಅಲ್ಲಿ ಸಿಗಲಿಲ್ಲ, ಅದಕ್ಕೆ ವಾಪಸ್ ಹೊರಟಿದ್ದೀವಿ ನಾವೀಗ. ಈಗ ಹೋಗ್ತಾ ದಾರಿನಲ್ಲಿ ನೋಡಿ ಈಗ ಮೆಣಸಿನ್ಕಾಯಿ, ಧನಿಯಾ ಎಲ್ಲ ಪ್ರತಿಯೊಂದು ಇಟ್ಕೊಂಡಿದ್ದಾರೆ. ಇನ್ನೂ ಒಳಗಡೆ ಹೋಗಿದ್ರೆ ಇನ್ನೂ ಎಷ್ಟೊಂದು ವೆರೈಟೀಸ್ ಎಲ್ಲ ಕಾಣ್ತಾಯಿತ್ತು. ಬಟ್ ಹೋಗಲಿಲ್ಲ ನಾನು, ತುಂಬ ಸಿಕ್ಕಾಪಟ್ಟೆ ಬಿಸಿಲು ಮಗನಿಗೆ ಬೇರೆ. ಅದರಿಂದ ನಾನು ಈಗ ವಾಪಸ್ ಮನೆಗೆ ಹೊರಟಿದ್ದೀವಿ. ಫ್ರೆಂಡ್ಸ್, ನಾನೀಗ ದೇವಸ್ಥಾನಕ್ಕೆ ಹೋಗಿ ಈಗ ತಾನೇ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದಮೇಲೆ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. 8 ಅಷ್ಟಮಿಗೆ ಹೋಗಿ ನಾನು ದೀಪವನ್ನು ಆಡಿಸಿದೆ. ಇವತ್ತು 8ನೇ
ಅಷ್ಟಮಿ ಪೂಜೆ. ಇವತ್ತು ನಮ್ಮದು 8 ತಿಂಗಳಿಂದ ನಾನು ದೀಪವನ್ನು ಹಚ್ತಾ ಇದ್ದೆ. ಈ ತಿಂಗಳು ಕಂಪ್ಲೀಟ್ ಆಯಿತು. 8 ತಿಂಗಳ ದೀಪವನ್ನು ಹಚ್ಚಿ ಮುಗಿದಿತ್ತು. ನಿಮ್ಗೇನಾದರೂ ಆರ್ಥಿಕ ಸಮಸ್ಯೆ ಇತ್ತು, ನಿಮ್ಗೇನಾದರೂ ಮನೇಲಿ ಕಷ್ಟ ಅನಿಸ್ತಾ ಇದೆ, ನಿಮ್ಗೇನಾದರೂ ಪ್ರಾಬ್ಲಮ್ ಅನಿಸ್ತಾ ಇದೆಯಾ, ನೀವು ಕೂಡ ಅಷ್ಟಮಿ ತಿಂಗಳಿಗೆ ಒಂದು ಸಲ ಅಷ್ಟಮಿ ಬರುತ್ತೆ. ಆ ಅಷ್ಟಮಿನಲ್ಲಿ ಹೋಗಿ ನೀವು ಕೂಡ ದೀಪನ ಹಚ್ಚಿ. ಎಲ್ಲಾದರೂ ಪಕ್ಕದಲ್ಲಿ ದೇವಸ್ಥಾನ ಹತ್ರ ಇದ್ದರೆ, ನಿಮ್ಮ ಮನೆ ಪಕ್ಕ ಏನಾದರೂ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಇದ್ದು ಏನಾದರೂ ಆ ಥರ ಇದ್ದಾಗ ನೀವು ಕೂಡ ಹೋಗಿ ಕುಂಬಳಕಾಯಿ ದೀಪವನ್ನು ಹಚ್ಚಿ. ನಿಮ್ಮ ಕಷ್ಟಗಳ ಪರಿಹಾರ ಆಗುತ್ತೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಮತ್ತು ಏನೇ ಒಂದು ತೊಂದರೆ ಇರ್ಬೋದು, ಮತ್ತು ಒಂದು ಒಳ್ಳೆಯ ಕಾರ್ಯ ಆಗಬೇಕಂದ್ರೆ, ಏನೇ ಒಂದು ನಿಮಗೆ ತುಂಬ ಅತಿಯಾದ ತುಂಬ ಕಷ್ಟ ಇದೆ ಅಂತಂದರೆ ಖಂಡಿತ ನೀವು ಒಂದು ಕೋರಿಕೆನ ಇಟ್ಕೊಂಡು ಈ ದೀಪವನ್ನು ಹಚ್ಚಿ. 8 ತಿಂಗಳಲ್ಲಿ ಆ ಕೋರಿಕೆ ಈಡೇರುತ್ತೆ. ನನಗಂತೂ ತುಂಬ ಖುಷಿಯಾಗಿದ್ದೀನಿ. ಯಾಕಂದರೆ ನನಗೂ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಎಲ್ಲನೂ ಅಷ್ಟೇ ನನಗೆ ತಕ್ಕ ಮಟ್ಟಿಗೆ ನನಗೆ ಪ್ರಾಬ್ಲಮ್ಸ್ ಕ್ಲಿಯರಾಗಿ ನಾನು ಕೂಡ ಆರಾಮಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಹೇಳ್ತಾ ನೋಡ್ತಾ ಇರಿ. ಹಾಗೆಯೇ ನನ್ನ ವೀಡಿಯೋಸ್ನ ಎಲ್ಲರೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಬಾಯ್.